ಏನು ಮ್ಯಾಚ್ ಹತ್ರ ಬಂತು, ಟಿಕೆಟ್ ಸಿಕ್ಕಿಲ್ಲ, ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ RCB ಅಭಿಮಾನಿಗಳೇ. ಅಂತೂ ಇಂತೂ ಕಪ್ ಗೆದ್ವಿ. 18 ವರ್ಷ ಕಾದಾಯಿತು, ಈ ಕಪ್ ಗೆದ್ದಾಯಿತು. ಕಪ್ ನಮ್ಮ ಮನೇಲಿದೆ. ಆದರೆ ಈ ವರ್ಷ 2026 ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಗೊಂದು ಚಾಲೆಂಜಿಂಗ್ ಕೆಲಸ. ಡಿಫೆಂಡ್ ಮಾಡ್ಕೊಳ್ಳೋಕ್ಕಂತೂ ನಮ್ಮ RCB ಟೀಮ್ ತುಂಬ ರೆಡಿ ಆಗಿದೆ ಬಿಡಿ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಚಚ್ಚಿ ಬಿಸಾಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲರೂ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕೆ ವೆಯ್ಟ್ ಮಾಡ್ತಿದ್ದಾರೆ. ಯಾವಾಗ ಓಪನ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆನೂ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ RCB ಇವತ್ತು ಅನೌನ್ಸ್ ಮಾಡಿದೆ. ಕಳೆದ ವರ್ಷ ಒಂದು ದುರಂತ ಘಟನೆ ನಡೀತಲ್ಲ, 11 ಜನ ನಮ್ಮ RCB ಅಭಿಮಾನಿಗಳು ತೀರೋದ್ರು. ಅವ್ರಿಗೆಲ್ಲ ಗೌರವಾರ್ಪಣೆ ಸಲ್ಲಿಸೋಕ್ಕೆ, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ನಮ್ಮ RCB ಒಂದು ವಿಶೇಷವಾಗಿ ಪ್ರಯತ್ನ ಪಡ್ತಿದೆ. ಏನಪ್ಪ ಅದು ಅಂದರೆ, ಈ ವರ್ಷದ ಓಪನಿಂಗ್ ಮ್ಯಾಚ್ ಏನು ಸನ್ರೈಸರ್ಸ್ ಆಪೋಸಿಟ್ ನಡೆಯುತ್ತಲ್ಲ, ಆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಪ್ರಾಕ್ಟೀಸಲ್ಲಿ ಎಲ್ಲ ಪ್ಲೇಯರ್ಸು 11 ನಂಬರ್ ಜರ್ಸಿನ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಇನ್ನೊಂದು ಮ್ಯಾಚ್ ಡೇ ದಿನ ಅವರು ಕಪ್ಪು ಪಟ್ಟಿ ಧರಿಸ್ಕೊಂಡು ಆಡ್ತಾರೆ. ಕಾರಣ ಆ 11 ಜನಕ್ಕೆ ಗೌರವ ಸೂಚಿಸೋಕೆ. ಮತ್ತು ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪ ಅಂದರೆ, RCB ಅವ್ರಿಗೆ ಬರೀ ಜರ್ಸಿ ಹಾಕೊಂಡು ಮಾತ್ರ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ, ಅವ್ರು ನೆನಪಿಸ್ಕೋತಾ ಇಲ್ಲ. ಫಾರ್ ಎವರ್ ಯಾವತ್ತೇ RCB ಮ್ಯಾಚ್ ಚಿನ್ನಸ್ವಾಮಿಲಿ ನಡೆದ್ರು 11 ಸೀಟ್ ಅವ್ರಿಗೋಸ್ಕರ ರಿಸರ್ವ್ ಆಗಿರುತ್ತೆ. 11 ಸೀಟ್ ಯಾವಾಗಲೂ ಖಾಲಿ ಇರುತ್ತೆ. ಇದೇ ರೀತಿ ಅಲ್ವಾ RCB ನಮ್ಮ ಮನ್ಸು ಗೆದ್ದಿರೋದು. ಮತ್ತು ಇನ್ನೊಂದು ಅಪ್ಡೇಟ್, ಯಶ್ ದಯಾಳ್ ಅಫಿಷಿಯಲ್ ಆಗಿ RCBಲಿ ಆಡ್ತಾ ಇಲ್ಲ ಅನ್ನೋದೊಂದು ಮಾಹಿತಿ ಕ್ರಿಕೆಟ್ ಬಸ್ ಮುಖಾಂತರ ಬಂದಿದೆ. ಸೊ ಅವರೇನೋ ಪರ್ಸನಲ್ ರೀಸನ್ಸ್ ಇಂದ ಯಶ್ ದಯಾಳ್ ಆಡ್ತಾ ಇಲ್ಲ ಅಂತ ಅದರಲ್ಲಿ ಕ್ರಿಕೆಟ್ ಬಸ್ ಅಲ್ಲಿ ಬಂದಿದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಅವ್ರ ರಿಪ್ಲೇಸ್ಮೆಂಟ್ ಯಾರು ತಗೋತಾರೆ ಏನೋ ಅದ್ರ ಬಗ್ಗೆ ನೋಡಬೇಕು. ಮತ್ತೆ ಇನ್ನೊಂದು ವಿಷಯ, ಈಗ ಮೇನ್ ವಿಷಯಕ್ಕೆ ಬರೋಣ. ಟಿಕೆಟ್ ಏನು ಮ್ಯಾಚ್ ಹತ್ರ ಬಂತು, ಟಿಕೆಟ್ ಸಿಕ್ಕಿಲ್ಲ, ಎಷ್ಟು ಚೆನ್ನಾಗಿ ಕಾಯ್ತಾ ಇದೀವಿ. ಟಿಕೆಟ್ ಪ್ರೈಸ್ ಎಷ್ಟಪ್ಪ ಅಂದರೆ, ನಾನು ನಿಮಗೆ ಲೀಸ್ಟ್ ಹಾಕ್ತೀನಿ ನೋಡಿ. ಈ ಲೀಸ್ಟಲ್ಲಿ ಬೇಸಿಕ್ 3750 rupees ಸ್ಟಾರ್ಟ್ ಆಗುತ್ತೆ. ಆದರೂ ಸ್ವಲ್ಪ ಎಕ್ಸ್ಪೆನ್ಸೇ ಆಯಿತು. RCB ಅಭಿಮಾನಿಗಳಿಗೆ 10,000 ಇದ್ರು ಬಂದೇ ಬರ್ತಾರೆ. ಆದರೂ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ಅಂತ ಅನಿಸುತ್ತೆ. ನೋಡೋದ ನೆಕ್ಸ್ಟ್ ಸತಿ RCB ಇನ್ನೇನಾರ ಮನ್ಸು ಮಾಡಿ ಕಡಿಮೆ ಮಾಡುತ್ತಾ ಅಂತ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, RCB ಅನ್ಬಾಕ್ಸಿಂಗ್ ಇವೆಂಟ್ ನಡೆಸ್ತಿತ್ತು ಗೊತ್ತಾ ನಿಮಗೆಲ್ಲ ಮುಂಚೆ. ಅದೇ ರೀತಿ ಈಗ ಕಾಪಿ ಕ್ಯಾಟ್ ಮಾಡಿದ್ದಾರೆ. ಕಾಪಿ ಕ್ಯಾಟ್ ಅಂತಲ್ಲ, ಅವರು ಅವ್ರದೇ ರೀತಿ ವಿಶೇಷವಾಗಿ ಮಾಡ್ಕೊಂಡಿದ್ದಾರೆ. ಈಗ CSK ಅವ್ರು ಮಾಡಿದ್ದಾರೆ. CSK ಅವರು ಹಳೆ ಪ್ಲೇಯರ್ಸ್ನೆಲ್ಲ ಕರೆಸು ಅವ್ರ ಜೊತೆ ಲೈಕ್ ಏನೋ ಒಂದು ಸಣ್ಣ ಮ್ಯಾಚ್ ಥರ ಮಾಡಿದ್ದಾರೆ. ಮತ್ತು ಮುಂಬೈ ಅವ್ರು ಮಾಡಿದ್ದಾರೆ, ಮತ್ತು ಸನ್ರೈಸರ್ಸ್ ಅವರು ಮಾಡಿದ್ದಾರೆ. ಲೈಕ್ ಏನೇ ಆದರೂ ನಮ್ಮ ಲೆಜೆಂಡ್ RCBನೇ ಸ್ಟಾರ್ಟ್ ಮಾಡಿದ್ದು ಈ ಥರ ಇವೆಂಟ್ಗಳನ್ನ. ಮತ್ತು ಮೇಯ್ನ್ ವಿಷಯ ಟಿಕೆಟ್ ಯಾವಾಗ ಬರುತ್ತೆ, ಯಾವಾಗ ಸಿಗುತ್ತೆ, ನಮಗೆ ಸಿಗುತ್ತಾ, ನಾವು ಬುಕ್ ಮಾಡಬೇಕಾ, ಎಷ್ಟು ಗಂಟೆ ಬುಕ್ ಮಾಡಬೇಕು. ಟಿಕೆಟ್ ವಿಷಯಕ್ಕೆ ಬಂದರೆ, ಟಿಕೆಟು ಸೋಮವಾರ ಇಶ್ಯೂ ಆಗಬೇಕಿತ್ತು. ಅದು ನಮಗಲ್ಲ, KSCA ಮೆಂಬರ್ಸ್ಗೆ, ಅಂದರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಆಡಳಿತ ಮಂಡಳಿ ಇದೆಯಲ್ಲ ಅವ್ರಿಗೆ ಇಶ್ಯೂ ಆಗಬೇಕಿತ್ತು. ಈ ಸತಿ ವಿಶೇಷ ಪ್ರಯತ್ನ ಅಂತ ಮೆಟ್ರೋ ಜೊತೆ ಎಲ್ಲ ಟೈಪ್ ಮಾಡಿಕೊಂಡು ನಮ್ಮ RCB ಅವರು ಮೆಟ್ರೋ ಪ್ರಯಾಣನೂ ಉಚಿತವಾಗಿ ಕೊಡ್ತಿದ್ದಾರೆ. ಸೊ ಇದರಿಂದ ಎಲ್ಲೋ ಸ್ವಲ್ಪ ಗೊಂದಲ ಆಗಿರ್ಬೋದು ಅಂತ ಅನ್ಕೋತೀನಿ. ಆದರೆ ಸೋಮವಾರ ಇಶ್ಯೂ ಮಾಡಬೇಕಿತ್ತು. ಈ ಗೊಂದಲದಿಂದನೇ ಇಶ್ಯೂ ಆಗಿಲ್ಲ ಅಂತ ಒಂದು ಪೇಪರಲ್ಲಿ ಆರ್ಟಿಕಲ್ ಬಂದಿದೆ, ನಾನು ಹಾಕ್ತೀನಿ ಅದನ್ನ ನಿಮಗೆ. ಸೊ ಈ ಇಶ್ಯೂಯಿಂದ ಸ್ವಲ್ಪ ಡಿಲೇ ಆಗಿದೆ ಅಂತ ಆರ್ಟಿಕಲ್ ಅಲ್ಲಿ ಇತ್ತು. ಸೊ ಅವ್ರಿಗೆ ಮಂಗಳವಾರ ಇಶ್ಯೂ ಮಾಡ್ತಿದಾರಂತೆ ಆ ಮೆಂಬರ್ಸ್ಗೆಲ್ಲ. ಮೋಸ್ಟ್ ಪ್ರಾಬಬಲಿ ಬುಧವಾರ, ಅಂದ್ರೆ ನಾಳೆ ನಮ್ಗೆ ಅಭಿಮಾನಿಗಳಿಗೆಲ್ಲ ಟಿಕೆಟ್ ಓಪನಿಂಗ್ ಆಗ್ಬೋದು. ಸೊ ವೇಟ್ ಮಾಡ್ತಾ ಇರಿ. ನಾಳೆ ಒಂದಿನ ನೀವು ಮೊಬೈಲ್ ಅಂತೂ ಕೈಯಲ್ಲಿ ಇಟ್ಕೊಂಡಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. RCB ಆ್ಯಪ್, ಅಫಿಷಿಯಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅವರೇ. ಮತ್ತೆ RCB ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಟಿಕೆಟ್ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಮತ್ತೆ RCB ಅಭಿಮಾನಿಗಳೆಲ್ಲ ನನ್ನ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ RCB ಅಪ್ಡೇಟೆಡ್ ಮತ್ತೆ IPL ಅಪ್ಡೇಟ್ಸ್ ಏನೇ ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಟಾಟಾ, ಬೈ ಬೈ.